ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ಟಿ ಒ ಸಿ ಸೀರೀಸಲ್ಲಿ ಪಾರ್ಟ್ 6ನ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಇದಕ್ಕಿಂತ ಮುಂಚಿನ ಪಾರ್ಟ್ 5 ಇರ್ಬೋದು, 4 ಇರ್ಬೋದು, ಫಸ್ಟ್ 5 ಪಾರ್ಟ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಪ್ಲೇ ಲಿಸ್ಟ್ ಕೂಡ ಕೊಟ್ಟಿರ್ತೀನಿ. ಸೊ ಅದನ್ನು ನೋಡಿದ್ರೆ ಇನ್ನೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದರಲ್ಲೂ ಕೂಡ ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು 3 ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟಾರ್ಟ್ಸ್ ವಿತ್ ಎ ಬಿ, ಎಂಡ್ಸ್ ವಿತ್ 0, 1, 1, string that ends with either 0, 0 or 1, 1. ಸೊ ಸ್ಟಾರ್ಟ್ಸ್ ವಿತ್ ಎ ಬಿ ಇದನ್ನು ಹೇಗೆ ಮಾಡೋದು ಅಂತ ಅಂದರೆ, ಸೊ ನಮಗೆ ಸ್ಟಾರ್ಟ್ಸ್ ವಿತ್ ಎ ಬಿ, ಸ್ಟಾರ್ಟಿಂಗ್ ಎ ಬಿ ಬರಬೇಕು, ಆಮೇಲೆ ಏನು ಬಂದ್ರೂ ಓಕೆ. ಸೊ ಸ್ಟ್ರಿಂಗ್ ಹೇಗೆ ಡಿಸೈನ್ ಮಾಡೋದು, ಅದಕ್ಕೆ ಸ್ಟ್ರಿಂಗ್ ಸ್ಟಾರ್ಟ್ಸ್ ವಿತ್ ಎ ಬಿ ಬಂದು ನಮಗೆ ಅದೇ ಕೊನೆ ಆಗ್ಬೋದು. ನೆಕ್ಸ್ಟ್ ಎ ಬಿ ಆದಮೇಲೆ ಏನು ಬೇಕಾದ್ರೆ ಬರ್ಬೋದು, ಎ ಬಿ ಬಿ, ಎ ಬಿ ಎ ಬಿ 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 ಎ ಬಿ ಬಿ, ಈ ಥರ ಸ್ಟಾರ್ಟಿಂಗ್ ಮಾತ್ರ ನಮಗೆ ಎ ಬಿ ಬರಬೇಕು. ಸೊ ನಮಗೆ ಲ್ಯಾಂಗ್ವೇಜ್ ಏನಾಗುತ್ತೆ ಅಂದರೆ, ಸ್ಟಾರ್ಟಿಂಗ್ ಎ ಬಿ ಇಂಟು ಎಕ್ಸ್, ಮುಂದೆ ಎಕ್ಸ್ ಅಂದರೆ ಏನು ಬೇಕಾದರೂ ಬರ್ಬೋದು. ಆ ಎಕ್ಸ್ ಯಾವುದಕ್ಕೆ ಬಿಲಾಂಗ್ ಆಗುತ್ತೆ ಅಂದರೆ ಎ ಕಮ ಬಿ ಸ್ಟಾರ್. ಈ ಸ್ಟಾರ್ ಬಂದಾಗ ನಮಗೆ ಎಪ್ಸೊಲಾನ್ ಕೂಡ ಬರ್ಬೋದು, ಅಂದರೆ ಯಾವುದೇ ಕೂಡ ಬರ್ದಲೇ ನಿಲ್ಬೋದು, ಎ ಬಿಗೆ ನಿಲ್ಬೋದು. ನಮಗೆ ಮಿನಿಮಮ್ ಸ್ಟ್ರಿಂಗ್ಸ್ ಎಷ್ಟು ನಾವು ಬೇಕಾಗಿರೋದು 2. ಸೊ ನಮಗೆ ಬೇಕಾಗಿರೋದೇನು ಅಂದರೆ 2 + 1 ವಿಚ್ ಈಸ್ ಈಕ್ವಲ್ ಟು 3 ಸ್ಟೇಟ್ಸಲ್ಲಿ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ಬೋದು, 3 ಸ್ಟೇಟ್ಸ್. ಆದರೆ ಈ ಪ್ರಾಬ್ಲಮಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ಮಾಲ್ ಮಿಸ್ಟೇಕ್ ಆಗುತ್ತೆ. ಯಾಕಂದರೆ ನಮಗೆ ಟ್ರ್ಯಾಪ್ ಸ್ಟೇಟ್ಸ್ನ ಯೂಸ್ ಮಾಡ್ಬೋದು, ಆದರೆ ನಾವು ಟ್ರ್ಯಾಪ್ ಸ್ಟೇಟ್ಸ್ನ ಈ 3 ಸ್ಟೇಟ್ಸ್ಗೆ ಕೌಂಟ್ ಮಾಡಲ್ಲ. ಓಕೆನಾ? ಸೊ ಇದನ್ನು ಹೇಗೆ ಡಿಸೈನ್ ಮಾಡೋದು ಅಂದರೆ, ಸ್ಟಾರ್ಟ್ಸ್ ವಿತ್ ಎ ಬಿ ಅಲ್ವಾ, Q0 ಸ್ಟಾರ್ಟ್ಸ್ ವಿತ್ ಎ, Q1 ಬಿ, ಸ್ಟಾರ್ಟ್ಸ್ ವಿತ್ ಎ ಬಿ ಆಯಿತು. ನೆಕ್ಸ್ಟ್ ಆಮೇಲೆ ಏನು ಬೇಕಾದರೂ ಬರ್ಬೋದು, ಇದನ್ನು ಫೈನಲ್ ಸ್ಟೇಟ್ ಅಂತ ಮಾಡಿ ಏನು ಬೇಕಾದರೂ ಬರ್ಬೋದು, ಎ ಬಿ ಬಿ ಎ ಏನು ಬೇಕಾದರೂ ಬರ್ಬೋದು. ಆದರೆ ಇಲ್ಲಿ ಸ್ಟಾರ್ಟಿಂಗ್ ವಿತ್ ಎ ಬಿ ಅಲ್ವಾ, ಇಲ್ಲಿ ಸ್ಟಾರ್ಟ್ Q0ಇಂದ ಎ ಸ್ಟಾರ್ಟ್ ಆಯಿತು. ಆದರೆ ಬಿ ಬಂದರೆ ಏನಾಗುತ್ತೆ, ಬಿನ ನಾವು ಟ್ರ್ಯಾಪ್ ಸ್ಟೇಟ್ಗೆ ಕೊಡೋಣ, Q3 ಈಸ್ ದ ಟ್ರ್ಯಾಪ್ ಸ್ಟೇಟ್. ನೆಕ್ಸ್ಟ್ ಇಲ್ಲಿ Q1ಗೆ ಬಂದಾಗ ಬಿ ಬಂದರೆ ಮುಂದಕ್ಕೆ ಹೋಗುತ್ತೆ Q2ಗೆ. ಆದರೆ ಎ ಬಂದರೆ ಏನಾಗುತ್ತೆ, ನಾವೇನು ಮಾಡೋಣ, ಇದನ್ನು ಟ್ರ್ಯಾಪ್ ಸ್ಟೇಟ್ಗೆ ಕೊಡೋಣ, ಇದನ್ನು ಕೂಡ ಟ್ರ್ಯಾಪ್ ಸ್ಟೇಟಿಗೆ ಕೊಡೋಣ. ಟ್ರ್ಯಾಪ್ ಸ್ಟೇಟಲ್ಲಿ ಸೆಲ್ಫ್ ಲೂಪ್ ಆಗಿ ಅಲ್ಲೇ ಟರ್ನ್ ಆಗ್ತಿರುತ್ತೆ ಹೊರತು ನಮಗೆ ಫೈನಲ್ ಸ್ಟೇಟ್ಗೆ ಬರಲ್ಲ. ಫೈನಲ್ ಸ್ಟೇಟ್ಗೆ ಏನು ಬರುತ್ತೆ ಅದೇ ನಮಗೆ ಆನ್ಸರ್ ಆಗಿರುತ್ತೆ. ಸೊ ಇಲ್ಲೇನಾಯಿತು, ಸ್ಟಾರ್ಟ್ಸ್ ವಿತ್ ಎ ಬಿ, ಮುಂದೆ ಏನು ಬೇಕಾದರೂ ಬರ್ಬೋದು, ಎ ಬಿ ಏನು ಬೇಕಾದರೂ ಬರ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಎಂಡ್ಸ್ ವಿತ್ 0, 1, 1 ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂದರೆ, ನಮಗೆ ಸ್ಟಾರ್ಟಿಂಗಲ್ಲಿ ಏನು ಬೇಕಾದ್ರೂ ಬರ್ಬೋದು, ಎಂಡಿಂಗಲ್ಲಿ ನಮಗೇನು ಬರಬೇಕು, 0, 1, 1 ಬರಬೇಕು. ಸೊ ಇದನ್ನು ಹೇಗೆ ಡಿಸೈನ್ ಮಾಡೋದು ಅಂದರೆ, Q0 Q1 ಎಂಡಿಂಗ್, ಸ್ಟಾರ್ಟಿಂಗಲ್ಲಿ ನಮಗೇನು ಬೇಕಾದರೂ ಬರ್ಬೋದು. ಸೊ 1, ಯಾಕಂದರೆ ನಾವು 0 ಇಲ್ಲಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ 0, 1, 1 Q3 ಇದನ್ನು ಫೈನಲ್ ಸ್ಟೇಟ್ ಅಂತ ಮಾಡೋಣ. ಸೊ ಈ ಫೈನಲ್ ಸ್ಟೇಟ್ ಮಾಡಿದೆ. ಫೈನಲ್ ಸ್ಟೇಟ್ ಆದಮೇಲೆ 0, 1, 1 ಬರಬೇಕು. ಸೊ ಇಲ್ಲೇನಾದರೂ 0 ಬಂದರೆ ಏನಾಯಿತು, 1 ಬಂದರೆ Q2 ಹೋಗುತ್ತೆ, 0 ಬಂದರೆ ಇಲ್ಲೇ ಸೆಲ್ಫ್ ಲೂಪ್ ಆಗಲಿ. ಯಾಕಂದರೆ ಇಲ್ಲಿ 0 ಬಂದರೆ 0, 1, 1, 0, 1, 1 ಸರಿ ಆಯ್ತಲ್ಲ, ನಮಗೆ ಸ್ಯಾಟಿಸ್ಫೈ ಆಯ್ತಲ್ಲ. 0, 1, 1 ಅದಕ್ಕಿಂತ ಮುಂಚೆ 0 ಬಂದ್ರೂ ಓಕೆ, 1 ಬಂದ್ರೂ ಓಕೆ, ಏನು ಚಿಂತೆ ಇಲ್ಲ. 0, 1, 1 ನೆಕ್ಸ್ಟ್ ಇಲ್ಲಿ Q2ಗೆ 0 ಬಂದರೆ, Q2ಗೆ 0 ಬಂದರೆ ಇಲ್ಲಿಗೆ ಕೊಡೋಣ 0. ಅವಾಗೇನಾಯಿತು, 0, 1, 1, 0, 1, 1 ನೆಕ್ಸ್ಟ್ Q3 ಇಲ್ಲಿ Q3ಗೂ ಕೂಡ ನಾವು ಮಾಡಬೇಕು. 0 ಬಂದರೆ Q1ಗೆ ಕೊಡೋಣ, 0, 1, 1 ನೆಕ್ಸ್ಟ್ 1 ಬಂದರೆ ಇಲ್ಲಿ ಕೊಡೋಣ, Q0ಗೆ ಕೊಡೋಣ. ಯಾಕಂದರೆ 1, 0, 1, 1 ನಮಗೆ ಎಂಡ್ ಆಗಬೇಕಾಗಿರೋದು ಯಾವುದರಿಂದ, 0, 1, 1ಇಂದ ನಮಗೆ ಎಂಡ್ ಆಗಬೇಕು. ಸೊ ಇದು ಸ್ಯಾಟಿಸ್ಫೈ ಆಯಿತು. ಸೊ ನೆಕ್ಸ್ಟ್ ಥರ್ಡ್, ಎಂಡ್ಸ್ ವಿತ್ 0, 0 ಆರ್ 1, 1 ಇದಕ್ಕೆ ಟೇಬಲ್ ನೀವು ಆರಾಮಾಗಿ ಬರಿಬೋದು. ಅದಕ್ಕೆ ನಾನು ಟೇಬಲ್ ಬರೆಯೋದನ್ನು ತೋರಿಸ್ತಿಲ್ಲ. ಟೇಬಲ್ ಬರೆಯೋದನ್ನು ನಾನು ಹಿಂದಿನ ವೀಡಿಯೋಸ್ಗಳಲ್ಲಿ ನಾನು ಮಾಡಿದ್ದೀನಿ, ಅದನ್ನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ದು. ಸೊ ಎಂಡ್ಸ್ ವಿತ್ 0, 0 ಆರ್ 1, 1. ಸೊ ನಮಗೆ ಲ್ಯಾಂಗ್ವೇಜ್ ಏನಾಗುತ್ತೆ ಇಲ್ಲಿ, ಲ್ಯಾಂಗ್ವೇಜ್ ಈಸ್ ಈಕ್ವಲ್ ಟು ಎಕ್ಸ್, ಎಂಡ್ಸ್ ವಿತ್ 0, 1, 1 ಮುಂದೆ ಇರೋದು ಏನು ಬೇಕಾದರೂ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಬರ್ಬೋದು. ಆದರೆ 0, 0 ಆರ್ 1, 1 ಆರ್ ಪ್ಲಸ್ ಸಿಂಬಲ್ ಅಂದರೆ ಆರ್, 0, 0, 1, 1 ವೇರ್ ಎಕ್ಸ್ ಬಿಲಾಂಗ್ಸ್ ಟು ಎ, ಬಿ
ಸೊ ಎ ಕಮ ಬಿ ಅಂತೀನಿ 0,1 ಸ್ಟಾರ್ 0,1 ಎಕ್ಸ್ 0 1 1 2 0 0 1 0 ಏನು ಬೇಕಾದರೂ ಬರ್ಬೋದು, ಆದರೆ ಎಂಡಿಂಗ್ ಮಾತ್ರ 0 ಇಂದ ಆಗಬೇಕು ಅಥವಾ 1 ಆಗಬೇಕು. ಸೊ ಹೇಗೆ ಬರೆಯೋದು ಅಂದರೆ Q0 0 0 0 0. ನೆಕ್ಸ್ಟ್ Q2 ಇದನ್ನು ಫೈನಲ್ ಸ್ಟೇಟ್ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ನಾವು 0 ಬಂದರೆ ಇಲ್ಲಿಗೆ ಹೋಗಲಿ. ಸೊ ಈಸಿಯಾಗಿ ಹೇಗೆ ಮಾಡೋದು ನೆಕ್ಸ್ಟ್ ನೋಡೋಣ. Q0ಗೆ 1 ಕೊಟ್ಟರೆ Q3ಗೆ ಹೋಗುತ್ತೆ, ನೆಕ್ಸ್ಟ್ 1 ಕೊಟ್ಟರೆ Q4ಗೆ ಹೋಗುತ್ತೆ. ಇದನ್ನು ನಾವು ಫೈನಲ್ ಸ್ಟೇಟ್ ಅಂತ ಮಾಡೋಣ. ಸೊ ನಮಗೇನು ಬೇಕಾಗಿರೋದು ಎಂಡ್ ವಿತ್ 0 0 ಆರ್ 1 1. 0 0 0 ಸೆಲ್ಫ್ ಲೂಪ್ ಬಂದರೂ 0 0 ಇಂದ ಎಂಡ್ ಆಯಿತು. 1 1 1 ಸೆಲ್ಫ್ ಲೂಪ್ ಬಂದ್ರೂ 1 ಇಂದನೇ ಎಂಡ್ ಆಯಿತು. ಸೊ ಇಲ್ಲಿ 1 ಬಂದರೆ ಏನು ಮಾಡಬೇಕು, ಇಲ್ಲಿ 1 ಬಂದರೆ Q3ಗೆ ಕಳಿಸ್ಬೇಕು. ಈ Q3 0 ಬಂದರೆ Q1ಗೆ ಕಳಿಸ್ಬೇಕು. ನೆಕ್ಸ್ಟ್ Q2 1 ಬಂದರೆ ಏನು ಮಾಡಬೇಕು, Q2 1 ಬಂದರೆ Q3ಗೆ ಕಳಿಸೋಣ. ನೆಕ್ಸ್ಟ್ Q2 1 ಬಂದರೆ 1, Q4ಗೆ 0 ಬಂದರೆ Q1ಗೆ ಕಳಿಸೋಣ. ಸೊ ನಮಗೇನಾಯಿತು ಫೈನಲ್ಲು ಎಂಡ್ಸ್ ವಿತ್ 1 1 ಸೆಲ್ಫ್ ಲೂಪ್ ಕೂಡ ಇದೆ 1. ನೆಕ್ಸ್ಟ್ 0 0 ಸೆಲ್ಫ್ ಲೂಪ್ 0 ಇದೆ 1. ಎಂಡ್ಸ್ ವಿತ್ 0 0 ಆರ್ 1 1. ಸೊ 3 ಪ್ರಾಬ್ಲಮ್ನ ಡಿಸ್ಕಸ್ ಮಾಡಿದ್ವಿ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾವು TOCದು ಒಂದು ಪ್ಲೇಲಿಸ್ಟ್ನೇ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಅಸೆಸ್ ಮಾಡಿದ್ರೆ ಫುಲ್ TOC ಕಾನ್ಸೆಪ್ಟ್ಸ್ನ ಈಸಿಯಾಗಿ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೋದು. ಸೊ ನಿಮ್ಮ ಫ್ರೆಂಡ್ಸ್ ಹತ್ರ ಕೂಡ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು.